ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ತುಂಬ ಚೆನ್ನಾಗಿದೆ. ಇವಾಗ ಯಾಕೋ ನೆಲ ಕಚ್ಚಿಬಿಟ್ಟಿದ್ದೀನಿ. ಕಾರಣ ಏನೇ ಇರ್ಬೋದು, ಅಂದರೆ ನಮ್ಮ ಗ್ರಹಗತಿಗಳಿರ್ಬೋದು, ಜಾತಕ ಇರ್ಬೋದು, ಯಾರೋ ಏನೋ ಮಾಡಿಸಿರ್ಬೋದು, ನನಗೆ ಗೊತ್ತಿಲ್ಲ. ರೈಟ್. ಅದೇ ರೀತಿ ಜೀವನದಲ್ಲಿ ಬಂದ್ಬಿಟ್ಟು ರೋಗ ಬಿಡ್ತಾನೇ ಇಲ್ಲ ಸರ್. ರೋಗದ ಮೇಲೆ ರೋಗ, ಕೋರ್ಟ್ ಕೇಸ್, ದರಿದ್ರತೆ, ಶತ್ರುಬಾಧೆ. ಸರ್, ಒಂದು ಕೆಲಸನೂ ನನ್ನ ಲೈಫಲ್ಲಿ ಇವತ್ತಿನವರೆಗೂ ನೆಟ್ಟಿಗೆ ಮಾಡಿಲ್ಲ ಸರ್. ಯಾವುದೋ ಒಂದು ಸಕ್ಸಸ್ಸೇ ಆಗಿಲ್ಲ. ನಾನು ಹೇಳ್ತಾ ಇರೋದು, ಈ ಥರದ ಯಾವುದೇ ವಿಷಯಗಳು, ಯಾವುದೇ ನಿಮ್ಮ ಸಮಸ್ಯೆಗಳು ಇರಲಿ, ನಾನು ಹೇಳುವಂಥ ಪರಿಹಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಆದರೆ ನಿಮ್ಮ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಪರಿಹಾರವನ್ನು ಬದಲಾಯಿಸ್ತಾ ಹೋಗಿ. ಏನು ಅಂತ ಹೇಳ್ತೀನಿ, ಆವಾಗ ನಿಮಗೆ ಯಾಕೆ ಬದಲಾಯಿಸಬೇಕು ಅಂತ ಗೊತ್ತಾಗುತ್ತೆ. ರೈಟ್. ಫಸ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ, ಸಾಧ್ಯವಾದವರು, ಈ ಸಮಸ್ಯೆ ಇದೆ ಸರ್, ಚೆನ್ನಾಗಿದೆ, ಬಿದ್ದಿದ್ದೀನಿ, ಅಥವಾ ಬಿದ್ದಿದ್ದೀನಿ ಸರ್, ಎದ್ದೇಳ್ತಾನೆ ಇಲ್ಲ, ನಾನು ನೋಡ್ತೀನಿ ಇವತ್ತಲ್ಲ ನಾಳೆ ಸೆಟ್ಲ್ ಆಗ್ತೀನಿ, ಇದನ್ನು ಮಾಡ್ತೀನಿ, ಅಲ್ಲಾಗಲ್ಲ, ಇದನ್ನು ಮಾಡ್ತೀನಿ, ಅಲ್ಲಾಗ್ತೀನಿ, ಅಲ್ಲಿ ಕೈ ಸುಟ್ಕೊಂಡು ಹೋಗುತ್ತೆ. ಇಲ್ಲ ಯಾವುದಾದ್ರೂ ಒಂದು ರೋಗ ಸರ್, ತಗೊಂಡೋಗಿ ಸುರಿಯೋದಾಗೋಯ್ತು. ಇಲ್ಲ ಕೋರ್ಟ್ ಕೇಸ್ ಸರ್, ಇಲ್ಲ ದರಿದ್ರತೆ ಸರ್, ಇಲ್ಲ ಶತ್ರುಬಾಧೆ ಸರ್. ಈ ಥರ ನೀವೇನೇ ತಗೊಳ್ಳಿ, ಎಲ್ಲದಕ್ಕೂ ಒಂದೇ ಪರಿಹಾರ. ಏನು ಮಾಡಬೇಕು ಅಂದರೆ, ನೀವು ಒಂದು ಸ್ವಲ್ಪ ಕಂಟಿನ್ಯೂ ಆಗಿ ನಿಮ್ಮ ಕೈಯಿಂದ ಸಾಧ್ಯ ಆದರೆ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಹಾಕ್ತಾ ಬನ್ನಿ, ಜಲವನ್ನು ಅರ್ಪಿಸ್ತಾ ಬನ್ನಿ. ಮನೆಯಿಂದನೇ ಒಂದು ಬಾಟ್ಲಲ್ಲಿ ನೀರು ತಗೊಳ್ಳಿ. ಹೋಗ್ಬಿಟ್ಟು 20 ರೂಪಾಯಿ ಬಾಟ್ಲೆಲ್ಲ ಖರೀದಿ ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿರುವಂಥ ನೀರನ್ನೇ ತಗೊಳ್ಳಿ, ಒಂದು ಬಾಟ್ಲನ್ನ ತುಂಬಿಸ್ಕೊಳ್ಳಿ. ಡೈರೆಕ್ಟಾಗಿ ಹೋಗಿ ಆ ನೀರನ್ನು ಅರಳಿ ವೃಕ್ಷಕ್ಕೆ ಸಮರ್ಪಣೆ ಮಾಡಿ. ಸಮರ್ಪಣೆ ಮಾಡುವಾಗ ನಾನು ಹೇಳಿದ್ದೀನಿ, ನೀರು ಕೈ ಮೇಲೆ ಬೀಳಬೇಕು, ಕೈಯಿಂದ ನೀರು ಹೋಗಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಸಾಧ್ಯವಾದವರು ಈ ಪರಿಹಾರವನ್ನು ಮಾಡಿ. ಸರ್, ಒಂದು ಸ್ವಲ್ಪ ನಮಗೆ ಅನುಕೂಲ ಇದೆ ಸರ್, ನಮಗೇನಾದರೂ ಸ್ವಲ್ಪ ಬೇರೆ ಥರದ ಏನಾದ್ರು ಐಡಿಯಾ ಕೊಡ್ತೀರಾ ಇದೇ ವಿಷಯದಲ್ಲಿ? ನಾವು ಇದೇ ಮ್ಯಾಟ್ರು, ಇದೇ ಸಮಸ್ಯೆ ಇದೆ, ನಮ್ಗೆ ಬೇರೆ ಥರದ ಐಡಿಯಾ ಕೊಡಿ ಅಂತ ಹೇಳಿದ್ರೆ, ಸಾಧ್ಯವಾದರೆ ಕಡಲೆ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸಿರುವಂಥದ್ದನ್ನು ತಗೊಂಡು ಹೋಗಿ ಇರುವೆಗಳಿಗೆ ಕೊಡ್ತಾ ಬನ್ನಿ. ಇದು ಎರಡನೇ ಪರಿಹಾರ. ಆಯಿತಾ? ಸ್ವಲ್ಪ ನಮ್ಮಲ್ಲಿ ಪರಿಸ್ಥಿತಿ ಚೆನ್ನಾಗಿದೆ ಅನ್ನೋರು ಈ ಪರಿಹಾರವನ್ನು ಮಾಡಿ ನೋಡಿ. ನಾಯಿಗಳಿಗೆ ಆಹಾರವನ್ನು ಹಾಕೋದನ್ನು ಮಾಡಿ, ಗೋವುಗಳಿಗೆ ಆಹಾರವನ್ನು ಹಾಕೋದನ್ನು ಮಾಡಿ. ಪ್ರತಿ ಶುಕ್ರವಾರ ಹಾಕ್ತೀನಿ ಸರ್, ಎವ್ರಿ ಡೇ ನನ್ನ ಕೈಯಿಂದ ಆಗಲ್ಲ. ಖಂಡಿತವಾಗಲೂ ಹಸುಗಳಿಗೆ ತಿನ್ನಿಸಿ. ಹಸುಗಳು ನಿಮ್ಮನ್ನು ಕಾಯ್ತವೆ. ನೀವು ಹಸುಗಳಿಗೆ ಏನೇನು ಮಾಡ್ತೀರೋ ಖಂಡಿತವಾಗಲೂ ಹಸುಗಳು ನಿಮ್ಮ ವಂಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತವೆ. ಹಸುಗಳಿಗೆ ಕೊಟ್ಟಷ್ಟು, ಗೋವಿಗೆ ಕೊಟ್ಟಷ್ಟು ಬೇರೆ ಎಲ್ಲೂ ನಿಮಗೆ ಅಂಥ ಪುಣ್ಯಗಳು ಸಿಗಲ್ಲ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವತ್ತಾರು ಸಾಧ್ಯವಾದರೆ ಗೋವಿಗೆ ಯಾರು ತಿನ್ನಿಸ್ಬೋದು, ಏನು ತಿನ್ನಿಸಿದ್ರೆ ಏನು ಸಿಗುತ್ತೆ ಅನ್ನುವಂಥದ್ದನ್ನು ನಾವು ವಿಡಿಯೋ ಮಾಡಿ ಕೊಡ್ತೀವಿ. ಬಟ್ ಇವಾಗ ಸದ್ಯಕ್ಕೆ ಗೋವಿಗೆ ಆಹಾರವನ್ನು ಹಾಕುವಂಥದ್ದು. ನಾಯಿಗಳಿಗೆ ಆಹಾರ ಅಂದರೆ ಮನೆಯಲ್ಲಿ ಸಾಕಿರುವಂಥದ್ದು, ಪಕ್ಕದ ಮನೆಯವರು ಸಾಕಿರುವಂಥ ನಾಯಿಗಳಿಗಲ್ಲ, ಬೀದಿ ನಾಯಿಗಳಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡುವಂಥದ್ದು. ವಾರಕ್ಕೊಂದ್ಸಲ ಮಾಡಿ. ನೀವು ಊಟ ಮಾಡೋದ್ರಲ್ಲಿ ಅರ್ಧ ಕೊಡಿ ಸರ್, ಹೊಸದಾಗಿ ಏನೋ ಮಾಡೋಕ್ಕೆ ಹೋಗಬೇಡಿ. ನೀವು ಊಟ ಮಾಡೋದ್ರಲ್ಲಿ ಅರ್ಧ ಕೊಡಿ ತಂಗಿ, ಮುಗ್ದೋಯ್ತು ಕತೆ. ಅರ್ಥ ಆಯ್ತಲ್ವಾ? ಈ ರೀತಿ ಪ್ರಯೋಗವನ್ನು ಮಾಡ್ತಾ ಬನ್ನಿ. ಅದಾದ ನಂತರ ಇನ್ನೂ ಸ್ವಲ್ಪ ಶಕ್ಯತೆ ಇದೆಯಾ, ಅನಾಥರಿಗೆ, ಕೈಲಾಗದವರಿಗೆ, ಅವ್ರಿಗೇನಾದರೂ ಸೇವೆ, ಅವ್ರಿಗೇನಾದರೂ ಸಹಾಯ, ಅವ್ರಿಗೇನು ಬೇಕು ಸರ್? ಅವ್ರಿಗೊಂದು ಟೀ ಬೇಕು, ಕೊಡಿಸಿ. ಅವ್ರಿಗೊಂದು ಊಟ ಬೇಕು, ಕೊಡಿಸಿ. ಅವ್ರಿಗೊಂದು ಬಟ್ಟೆ ಬೇಕು, ಕೊಡಿಸಿ. ಅವ್ರಿಗೇನು ಬೇಕು ಅನ್ನುವಂಥದ್ದು. ಅಶಕ್ತರಾಗಿರುವಂಥ ಬಡವರಿಗೆ, ಅಶಕ್ತರಾಗಿರುವಂಥ ವೃದ್ಧರಿಗೆ, ಅಶಕ್ತರಾಗಿರುವಂಥ ಕನ್ಯೆಯರಿಗೆ ನಿಮ್ಮ ಕೈಯಿಂದ ಏನು ಸಾಧ್ಯವಿದೆಯೋ, ಅವ್ರಿಗೇನು ಬೇಕಾಗಿದೆಯೋ, ನನ್ನ ಹತ್ರ ಪರಿಸ್ಥಿತಿ ಇದೆ, ನಾನು ಮಾಡಬಲ್ಲೆ, ಮಾಡಿ. ಇಲ್ಲ ಸರ್, ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ, ನೀವೇ ಹೇಳಿದ್ರಿ ಮೊದಲೇ ಎಲ್ಲ ಕೆಳಗಡೆ ಬಿದ್ದಿದ್ದೀರಾ ಅಂತೀರಾ, ಈ ಥರ ಪರಿಹಾರ ಕೊಟ್ಟರೆ ಹೆಂಗೆ ಸರ್? ಸಿಂಪಲ್, ನೀರು ತಗೊಂಡೋಗಿ ಅರಳಿ ಮರಕ್ಕೆ ಹಾಕಿ. ಗೊತ್ತಾಯ್ತಾ? ಸ್ವಲ್ಪ ನಾನು ನೀರು ತಗೊಂಡೋಗಿ ಅರಳಿ ಮರಕ್ಕೆ ಹಾಕ್ತಾ ಇದ್ದೆ ಸರ್, ಒಂದು ತಿಂಗಳೇನೋ ಹಾಕಿದೆ, ಒಂದು ಸ್ವಲ್ಪ ಚೇತರಿಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹೌದಾ? ಬೆಲ್ಲ ತಗೊಳಕ್ಕಾಗತ್ತಾ? ಕಡಲೆ ಹಿಟ್ಟು ತಗೊಳಕ್ಕಾಗತ್ತಾ? ಎರಡನ್ನೂ ಬೆರೆಸಿ. ಆಗಲ್ವಾ? ಸಕ್ಕರೆ ತಗೊಳಕ್ಕಾಗತ್ತಾ ನಿಮ್ಮ ಕೈಯಿಂದ? ಸಕ್ಕರೆ ತಗೊಳ್ಳಿ, ಇರುವೆಗಳಿಗೆ ಹಾಕಿ. ಸರ್, ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದೀನಿ, ಧಾನ್ಯಗಳು ಸಿಗುತ್ತಾ ನಿಮ್ಮ ಕೈಯಿಂದ? ತಗೊಂಡೋಗಿ ಪಕ್ಷಿಗಳಿಗೆ ಹಾಕಿ. ಸರ್, ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದೀನಿ, ನಾಯಿಗಳಿಗೆ ಊಟ ಹಾಕಿ, ಬಿಸ್ಕೆಟ್ ಹಾಕಿ, ಏನಾದರೂ ಒಂದು ನಾಯಿಗಳಿಗೆ ತಿನ್ನುವಂಥದ್ದನ್ನು ಹಾಕಿ. ಹಸುಗಳಿಗೆ ಆಹಾರವನ್ನು ಕೊಡಿ, 2 ಬಾಳೆಹಣ್ಣು ತಿನ್ನಿಸಿ. ಆಗುತ್ತಾ? ಹಾಂ. ನಿಮಗೆ ಇಷ್ಟು ಪರಿಹಾರಗಳಲ್ಲಿ ಯಾವ ಪರಿಹಾರ ಸಾಧ್ಯವಿದೆಯೋ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಕಂಟಿನ್ಯೂ ಮಾಡಿ. ಒಂದ್ಸಲ ಇದು ಮಾಡಿದೆ, ಒಂದ್ಸಲ ಅದು ಮಾಡಿದೆ, ಒಂದ್ಸಲ ಇದು ಮಾಡಿದೆ, ಬೇಡ, ಒಂದನ್ನು ಕಂಟಿನ್ಯೂ ಮಾಡಿ. ನಿಮ್ಗೆ ಅದರದ್ದು ಫಲಿತಾಂಶ, ರಿಸಲ್ಟ್ ಸಿಗುತ್ತೆ. ಆವಾಗ ನಿಮ್ಗೊಂದು ನಂಬಿಕೆ ಬರುತ್ತೆ, ಕರೆಕ್ಟ್, ಇದನ್ನು ಮಾಡ್ತಾ ಇದ್ದೆ. ಇವಾಗ ನಾವು 5-6 ಪರಿಹಾರಗಳನ್ನ ಮಾಡ್ತೀವಿ, ನಮ್ಮ ಕೆಲಸ ಆಗುತ್ತೆ. ಈ ಕೆಲಸ, ಇದರಲ್ಲಿರೋ 5-6 ಪರಿಹಾರದಲ್ಲಿ ಯಾವುದ್ರಲ್ಲಿ ಮಾಡಿದ್ದಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ಕನ್ಫ್ಯೂಸ್ ಆಗೋಗ್ಬಿಡ್ತೇವೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಭಾಳಷ್ಟು ಫೋಟೋಗಳಿರ್ತವೆ ದೇವ್ರದ್ದು. ಯಾವ ದೇವ್ರ ಫೋಟೋ ತೆಗೆಯೋದು ಗುರು? ಯಾವ್ದಾದ್ರು ತೆಗೆದುಬಿಟ್ರೆ ಬೈದ್ಬಿಟ್ರೆ, ಯಾವ್ದಾದ್ರು ತೆಗೆದುಬಿಟ್ರೆ ಶಾಪುಗಳು ಬಂದರೆ, ಯಾವ್ದಾದ್ರು ತೆಗೆದುಬಿಟ್ರೆ ನಮಗೇನೋ ಸಮಸ್ಯೆ ಆಗಿಬಿಟ್ರೆ ಅನ್ನೋಂಥ ಭಯದಲ್ಲಿ ಪೂಜೆ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾವ್ದಾದ್ರು ಒಂದು ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಒಂದು ಸ್ವಲ್ಪ ಪ್ರಮಾಣ ಜಾಸ್ತಿ ಆಯಿತಾ, ಅದ್ರ ಜೊತೆಗೆ ಇನ್ನೊಂದು ಪರಿಹಾರವನ್ನು ಜೋಡಣೆ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಚೆನ್ನಾಗೈತಾ, 2 ಪರಿಹಾರ ಜೊತೆ 3ನೇ ಪರಿಹಾರವನ್ನು ಜೋಡಣೆ ಮಾಡ್ಕೊಳ್ಳಿ. ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ ಸರ್, ಈ ಪರಿಹಾರ ಮಾಡಿ ನೋಡಿ. ನೀವು ನನಗೆ ಹೇಳ್ತೀರಾ ಇವಾಗ ಬದಲಾವಣೆ ಬರೋದಕ್ಕೆ ಪ್ರಾರಂಭ ಆಗಿದೆ ಅಂತ. ಆ ಬದಲಾವಣೆ ಕಂಟಿನ್ಯೂ ಬೇಕು ಅಂದರೆ ಆ ಪರಿಹಾರವನ್ನು ಕಂಟಿನ್ಯೂ ಮಾಡಿ ಅಷ್ಟೇ. ಮತ್ತೆ ನಾವೇನೇ ಜಾತಕ ತೋರಿಸ್ಬೇಕಾ? ಬೇಡ. ಆ ಪರಿಹಾರವನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ.